ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ವಿಶ್ವಸಂಸ್ಥೆಗೆ ಸಂಬಂಧಪಟ್ಟ ಹಾಗೆ ಅದರ ಒಂದು ಸೆಕ್ಯೂರಿಟಿ ಕೌನ್ಸಿಲ್ಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡ್ತಾ ಇದ್ವಿ. ಸೊ ಇಲ್ಲಿ ನಾವು ಇದಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಒಂದು ರಚನೆ ಹೇಗಾಗ್ತಾ ಹೋಗುತ್ತೆ, ಮತ್ತೆ ಅದು ಅದರ ಒಂದು ಪ್ರಮುಖವಾಗಿರುವಂತಹ ಅಧಿಕಾರ ಮತ್ತೆ ಕಾರ್ಯಗಳ ಬಗ್ಗೆ ಚರ್ಚೆ ಮಾಡ್ಕೊಂಡು ಬಂದ್ವಿ. ಮತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸೆಕ್ಯೂರಿಟಿ ಕೌನ್ಸಿಲಿನ ಒಂದು ಇದರಲ್ಲಿ ಅಡಿಯಲ್ಲಿ ನಮ್ಗೆ ಬಹಳ ಪ್ರಮುಖವಾಗಿ ನಾವು ನೋಡುವಂತಹ ರಾಷ್ಟ್ರಗಳು ಅಂತಂದಾಗ ಒಟ್ಟು ಅದರ ಸದಸ್ಯ ರಾಷ್ಟ್ರಗಳು ನಿಮಗೆ 15 ಅಂತ ಹೇಳಿದ್ದೆ. ಅದರಲ್ಲಿ 5 ಪರ್ಮನೆಂಟು, 10 ಮೆಂಬರ್ಸು ನಾನ್ ಪರ್ಮನೆಂಟ್ ಮೆಂಬರ್ಸ್ ಇರ್ತಾ ಹೋಗ್ತಾರೆ. ಮತ್ತೆ ಈ ಪರ್ಮನೆಂಟ್ ಮೆಂಬರ್ಸ್ ಅಂತ ಕನ್ಸಿಡರ್ ಮಾಡುವಂತಹ ಅಮೆರಿಕ ಇರ್ಬೋದು, ಚೈನಾ ಇರ್ಬೋದು, ರಷ್ಯಾ ಇರ್ಬೋದು, ಬ್ರಿಟನ್ ಇರ್ಬೋದು. ಸೊ ಇವರು ಹೇಗೆ ಇದರಲ್ಲಿ ಬಹಳ ಒಂದು ಮೇಜರ್ ರೋಲ್ ಅನ್ನ ಪ್ಲೇ ಮಾಡ್ತಾ ಹೋಗ್ತಾರೆ ಅನ್ನುವಂತಹದನ್ನ ನೋಡ್ತಾ ಹೋದ್ವಿ. ಸ್ಟೂಡೆಂಟ್ಸ್, ಲಾಸ್ಟ್ ಕ್ಲಾಸ್ ವಿ ಆರ್ ಡಿಸ್ಕಸ್ಡ್ ಅಬೌಟ್ ದ ಫಾರ್ಮೇಶನ್, ಪವರ್ ಅಂಡ್ ಫಂಕ್ಷನ್ ಆಫ್ ದ ಸೆಕ್ಯೂರಿಟಿ ಕೌನ್ಸಿಲ್. So we know that Security Council is one of the most powerful organ in United Nations, and it also deals with peace and security of the world organization. So behind permanency itself, it enjoy the one of the important power that is called veto power. So veto power is it only vested in the hands of 5 powerful countries, that is USA, China, Russia, Britain and France. China, Britain, Russia and France. The 10 members are considered as a non-permanent members. So we already discussing who are the representative, the 10 members, the 5 from Africa and Asian country, then Western Europe and Commonwealth countries members, then Latin American members, then East European members. They are the 10 representative of the non-permanent members. Then we also discussed about the voting system. The voting system, the voting is not simple majority. It takes the decision on the base of take the decision on the base of equal representation. There is no majority system in the Security Council. So ವಿದ್ಯಾರ್ಥಿಗಳಲ್ಲಿ ಪ್ರಮುಖವಾಗಿ ನಾವು ಇದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡೋದಿಕ್ಕೆ ಹೋಗ್ಲೇಬೇಕಾಗಿರುವಂತಹ ಅಂಶ ಅಂತಂದ್ರೆ ಅದು ಹೊಂದಿರುವಂತಹ ಒಂದು ಪ್ರಮುಖವಾಗಿರುವಂತಹ ಅಧಿಕಾರ. ಸೊ ಯಾವ ಅಧಿಕಾರ ಅಂತಂದ್ರೆ, ನಿಮ್ಮ ಮತದಾನದ ಪದ್ಧತಿ ಅಂತ ನೋಡ್ತಾ ಹೋದಾಗ, ಯುನೈಟೆಡ್ ನೇಷನ್ ಇನ ಒಂದು ಮತದಾನದ ಪದ್ಧತಿ ಅಂತ ನೋಡ್ತಾ ಹೋದಾಗ, ಸೊ ಪ್ರಮುಖವಾಗಿ ನಾವು ಅದರಲ್ಲಿ ನೋಡುವಂತಹ ಒಂದು ವಿಟೋ ಅಧಿಕಾರಕ್ಕೆ ಸಂಬಂಧಪಟ್ಟಿರೋದು. ಸೊ ನಮಗೆ ಈಗಾಗ್ಲೇ ಗೊತ್ತಿದೆ ಅದು. ಇದರಲ್ಲಿ ಇದು ಯಾವ ಅಂದ್ರೆ ಇದು ಯಾವ ವಿಷಯಕ್ಕೆ ಸಂಬಂಧಪಟ್ಟಾಗೆ ನಿಮ್ಗೆ ನೋಡಿ, ಇದರಲ್ಲಿ ಭದ್ರತಾ ಮಂಡಳಿ it give the suggestion about the peace and security of the world on the base of advice and the base of suggestion. The General Assembly will be taken the resolution. So it also have an authority to take the decision of the appointment of Supreme Court judges irbodu, ಅಥವಾ ಇತರ ಕಮಿಟಿಯ ಮೆಂಬರ್ಸ್ ಇರ್ಬೋದು, ದೆನ್ ಚೀಫ್ ಸೆಕ್ರೆಟರಿಗೆ ಸಂಬಂಧಪಟ್ಟಾಗ ಇಷ್ಟೆಲ್ಲ ಅಧಿಕಾರಗಳನ್ನ ಹೊಂದಿದೆ. ಇಟ್ ಮೀನ್ಸ್ ಇದು ಕೊಡುವಂತಹ ಅಡ್ವೈಸ್ಗೆ ಅನುಗುಣವಾಗಿ ಈ ಎಲ್ಲಾ ಕಮಿಟಿಗಳ ಸದಸ್ಯರು ನೇಮಕ ಆಗ್ತಾ ಹೋಗ್ತಾರೆ ಅಂತ ಹೇಳ್ತಾ ಹೋದೆ. ದೆನ್ ನಿಶಸ್ತ್ರೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ಲಾನಿಂಗ್ ಅನ್ನ ಇದು ರೂಪಿಸುತ್ತೆ, ಅದನ್ನ ಅಪ್ರೂವ್ ಮಾಡೋ ಅಧಿಕಾರ ಜನರಲ್ ಅಸೆಂಬ್ಲಿಗೆ ಇದೆ. ಮತ್ತೆ ಇಲ್ಲಿ ನಿರ್ಧಾರಗಳು ಹೇಗಾಗತ್ತೆ? ಸೊ ಈ ನಿರ್ಧಾರಗಳು ಹೇಗಾಗತ್ತೆ ಅಂದ್ರೆ ನಿಮ್ಗೆ ಸಪ್ರೇಟ್ ಆಗಿ ಇಲ್ಲಿ ಬರುವಂತಹ ಒಂದು ಪ್ರಮುಖವಾಗಿರುವಂತಹ ಅಂಶ ಅಂತಂದ್ರೆ 5 ಮಾರ್ಕ್ಸ್ಗೆ ಕೇಳಬಹುದಾದಂತಹ ಪ್ರಶ್ನೆ ಏನಾಗಿರುತ್ತೆ ಅಂದ್ರೆ, ಭದ್ರತಾ ಮಂಡಳಿಯಲ್ಲಿ ಇರುವಂತಹ ಒಂದು ವಿಟೋ ಪವರಿನ ಬಗ್ಗೆ ಚರ್ಚೆ ಮಾಡ್ತಾ ಹೋಗಿ ಅಂತ ಹೇಳ್ತಾ ಹೋಗ್ತಾರೆ. ಸೊ ಇಲ್ಲಿ ವಿಟೋ ಅಧಿಕಾರ ಅಂದ್ರೆ ಏನು? ನಾವು ನಾರ್ಮಲ್ ಆಗಿ ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು ಅನ್ನೋದಾದರೆ ಮತದ ಮೂಲಕ ನಿರ್ಧಾರವನ್ನ ತೆಗೆದುಕೊಳ್ತಾ ಹೋಗ್ತೀವಿ, ಮತದಾನದ ಇದಕ್ಕೆ ಒಳಪಡಿಸ್ತಾ ಹೋಗ್ತೀವಿ. ಸೊ ಬಟ್ ಇಲ್ಲಿ ಮತದಾನದ ಮೂಲಕ ನಾವು ಬಹುಮತದ ನಿರ್ಧಾರ 2/3 ಮೆಜಾರಿಟಿಯ ಒಂದು ಇದಕ್ಕಿರ್ಬೋದು, ಸರಳ ಬಹುಮತದ ಮೂಲಕ ನಾವು ಡಿಸಿಷನ್ ತಗೊಳ್ತೀವಿ. ಬಟ್ ಇಲ್ಲಿ ಒಂದು ಕಾನ್ಸೆಪ್ಟ್, ಈ ವಿಟೋ ಅನ್ನೋದು ತಡೆ ಹಿಡಿಯುವ ಅಧಿಕಾರ ಅಂತ ಕರಿತಾ ಹೋಗ್ತಾರೆ. ಸೊ ದ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ಸ್
veto power refer to the power of the 5 permanent members of the United Nations Security Council. Veto power, it refers to the power of the 5 permanent members of the United Nations Security Council. The 5 powers are China, France, Russia, and United Kingdom and United States. So to veto any substantive resolution, however, a permanent member's abstention or absence does not prevent a draft resolution from being adopted. Suppose the permanent members, they are the absent, they are the absentee, it does not matter. So all of these seems good only on paper, do not in reality, because of veto power enjoyed by the permanent members of the United Nations Security Council. Many times these power misused by the P5 has been used by them to protect their own interest, keeping the larger global causes to stake. ಸೊ ಇಲ್ಲಿ ನೋಡಿ, ನಿಮ್ಗೆ ಇಲ್ಲಿ ವಿಟೋ ಅಧಿಕಾರ ಅನ್ನುವಂತಹದ್ದು ಭದ್ರತಾ ಮಂಡಳಿಯ ಪ್ರತಿ ಒಂದು ರಾಷ್ಟ್ರಕ್ಕೂ ಇರುವಂತಹ ಒಂದು ಮತದ ಅಧಿಕಾರ. ಅಂದ್ರೆ ಭದ್ರತಾ ಮಂಡಳಿಯ ಪ್ರತಿಯೊಂದು ಸದಸ್ಯ ರಾಷ್ಟ್ರಕ್ಕೂ ಮತದ ಅಧಿಕಾರ ಇದೆ. ಆದರೆ ಮಹತ್ವದ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಕಾಯಂ ಅಥವಾ ಶಾಶ್ವತ ಸದಸ್ಯರು ಸೇರಿದಂತೆ, ಅರ್ಥ ಮಾಡ್ಕೊಳ್ಳಿ, ಮಹತ್ವದ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಶಾಶ್ವತ ಅಥವಾ ಕಾಯಂ ಸದಸ್ಯರು ಸೇರಿದಂತೆ ಒಟ್ಟಾಗಿ ಅಂತಂದ್ರೆ ತೀರ್ಮಾನವನ್ನ ಕೈಗೊಳ್ಳುವಾಗ ನಿರ್ಣಯದ ಪರವಾಗಿ, ಸಪೋಸ್ ದೇ ಆರ್ ಆಲ್ 14 countries vote for one side, suppose one country oppose the resolution, the amendment, the bill will be dropped. That is called veto power. ಅರ್ಥ ಆಯ್ತಲ್ವಾ? ಅಂದರೆ ಈ ಮತಕ್ಕೆ ಸಂಬಂಧಪಟ್ಟ ಹಾಗೆ ಒಂದೇ ಒಂದು ಕಾಯಂ ಸದಸ್ಯ ರಾಷ್ಟ್ರ ನೋಡಿ, 10 ನಲ್ಲಿ 10 ಮೆಂಬರ್ಸ್ ಒಪ್ಕೊಂಡು, ಉಳಿದಂತಹ 4 ರಾಷ್ಟ್ರಗಳು ಒಪ್ಕೊಂಡು ಒಂದು ವಿಷಯದ ಪರವಾಗಿ ಮತವನ್ನ ಚಲಾಯಿಸಿ, 14 ರಾಷ್ಟ್ರಗಳು ಚಲಾಯಿಸಿರೋ ಮತ ಒಂದು ಕಡೆಯಾದ್ರೆ ಒಂದೇ ಒಂದು ರಾಷ್ಟ್ರ ಆ ಮತದ ವಿರುದ್ಧ ತನ್ನ ಅಧಿಕಾರವನ್ನ ಚಲಾಯಿಸಿದ್ರೆ ದಟ್ ಈಸ್ ಕಾಲ್ಡ್ ವಿಟೋ ಪವರ್. ನಿಮ್ಗೆ ಸಹಜವಾಗಿ ಏನನ್ನತ್ತೆ ಅಂತಂದ್ರೆ, ಸೊ ನಾರ್ಮಲ್ ಆಗಿ ಒಂದು ವಿಷಯವನ್ನ ನಾವು ನಿರ್ಧಾರ ಮಾಡ್ಬೇಕು ಅಂದ್ರೆ ತುಂಬಾ ಸರಳವಾಗಿ ಹೇಳ್ಬೇಕು ಅನ್ನೋದಾದ್ರೆ ಬಹುಮತದ ಆಧಾರದ ಮೇಲೆ ನಿರ್ಧಾರ ಮಾಡ್ತೀವಿ. ಬಟ್ ಇಲ್ಲಿ ಒಂದು ರೆಸೊಲ್ಯೂಷನ್ ಒಂದು ವಿಷಯದ ಪರವಾಗಿ ಎಲ್ಲಾ 15 ರಾಷ್ಟ್ರಗಳಲ್ಲಿ 14 ರಾಷ್ಟ್ರಗಳು ಅದರ ಪರವಾಗಿ ಮತ ಚಲಾಯಿಸಿರುತ್ತೆ, ಆದ್ರೆ ಒಂದೇ ಒಂದು ರಾಷ್ಟ್ರ ಅದರ ವಿರುದ್ಧವಾಗಿ ಮತ ಚಲಾಯಿಸಿದೆ ಅನ್ನೋದಾದರೆ, ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾಗ್ತಾ ಹೋಗುತ್ತೆ ಅಂತಂದ್ರೆ ಆ ನಿರ್ಣಯ ಕೈ ಬಿಟ್ಟೋಗುವಂತಹದನ್ನ ನೋಡ್ತಾ ಹೋಗ್ತೀವಿ. ಸೊ ದೆನ್ ಅಕಾರ್ಡಿಂಗ್ ಟು ಆರ್ಟಿಕಲ್ 25/3 of the charter established that the substantive decision of the council must be made with the concurring vote of the permanent members. According to article 27/3, it mentioned the concurring votes of the permanent members. The veto has been addressed regularly during the annual working methods debates and is among the topic is the concept of veto power is most irrelevant and it is most worst aspect in the United Nations. ಸೊ ಇಲ್ಲಿ ನಿಮ್ಗೆ ಅದರ ಸಂವಿಧಾನದ 27 ಅದರ 3ನೇ ವಿಧಿಯ ಅಡಿಯಲ್ಲೇ ವಿಶ್ವಸಂಸ್ಥೆನೇ ಏನ್ ಹೇಳುತ್ತೆ ಅಂತ ಅನ್ನೋದಾದ್ರೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಯಾವುದೇ ಒಂದು ಪರ್ಮನೆಂಟ್ ಮೆಂಬರ್ಸು, ಯಾರು ಪರ್ಮನೆಂಟ್ ಮೆಂಬರ್ಸು, 5 ಸದಸ್ಯ ಪ್ರಮುಖ ರಾಷ್ಟ್ರಗಳು ಯಾವ್ದು ಇಲ್ಲಿ ನೋಡ್ತಿರಲ್ಲ, ನಿಮ್ಗೆ ಚೀನಾ ಇರ್ಬೋದು, ಬ್ರಿಟನ್, ಫ್ರಾನ್ಸ್, ಈ 5 ರಾಷ್ಟ್ರಗಳಲ್ಲಿ ಯಾವುದಾದರೂ ಒಂದು ರಾಷ್ಟ್ರ, ಅರ್ಥ ಮಾಡ್ಕೊಳ್ಳಿ, 10 ನಾನ್ ಪರ್ಮನೆಂಟ್ ಮೆಂಬರ್ಸ್ ಅಲ್ಲ ಇಂಪಾರ್ಟೆಂಟು, ಈ 5 ರಾಷ್ಟ್ರಗಳಲ್ಲಿ ಯಾವುದೇ ಒಂದು ರಾಷ್ಟ್ರ ಇದರ ವಿರುದ್ಧ ಮತ ಚಲಾಯಿಸುತ್ತೆ ಅನ್ನೋದಾದರೆ ಅಲ್ಲೇನಾಗತ್ತೆ ಅಂತಂದ್ರೆ ಆ ನಿರ್ಣಯದ ಪ್ರಕ್ರಿಯೆ ಕೈ ಬಿಟ್ಟು ಹೋಗ್ತಾ ಹೋಗತ್ತೆ. ಸೊ ಇಲ್ಲಿ ನಮಗೆ ನಿಮ್ಗೆ ಇನ್ನೂ ಒಂದ್ ಮಾಡ್ತಾ ಹೋಗ್ಬೋದು ಅಂತ ಅನ್ನೋದಾದ್ರೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ
ಪ್ರಮುಖವಾಗಿ ಪರ್ಮನೆಂಟ್ ಮೆಂಬರ್ಸ್ ಯೂಸ್ ದ ವಿಟೋ ಪವರ್ ಡಿಫೆಂಡೆಡ್ ದೇರ್ ನ್ಯಾಷನಲ್ ಇಂಟ್ರೆಸ್ಟ್ ಅಂತ ಕರಿತೀವಿ. ನಾರ್ಮಲ್ ಆಗಿ 5 ರಾಷ್ಟ್ರಗಳು ಯಾವುದು ಇಲ್ಲಿ ಬರುವಂತಹ ಪ್ರಮುಖವಾಗಿರುವಂತಹ 5 ರಾಷ್ಟ್ರಗಳು ತಮ್ಮ ಒಂದು ಹಿತಾಸಕ್ತಿಗೆ ಅನುಗುಣವಾಗಿ, ತಮ್ಮ ದೇಶದ ಹಿತಾಸಕ್ತಿಗೆ ಅನುಗುಣವಾಗಿ ಏನ್ ಮಾಡ್ತಾ ಹೋಗ್ತಾರೆ ಅಂತಂದ್ರೆ ನಿರ್ಣಯಗಳನ್ನ ತೆಗೆದುಕೊಳ್ತಾ ಹೋಗಿರುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಅಂದ್ರೆ ತಮ್ಮ ರಾಷ್ಟ್ರದ ಹಿತಾಸಕ್ತಿಯನ್ನ ಚೈನಾ, ಫ್ರಾನ್ಸು, ರಷ್ಯಾ ಮತ್ತೆ ಅಮೆರಿಕದು ಅವರು ತಮ್ಮ ಹಿತಾಸಕ್ತಿಗೆ ಅನುಗುಣವಾಗಿ ಈ ವಿಟೋ ಪವರ್ ಅನ್ನುವಂತಹ ಅಧಿಕಾರವನ್ನ ಮಿಸ್ಯೂಸ್ ಮಾಡ್ಕೊಂಡಿರುವಂತಹ ಅನೇಕ ಉದಾಹರಣೆಗಳು ನಮ್ ಕಣ್ಮುಂದೆ ಇಡ್ತಾ ಹೋಗುತ್ತೆ. ದೆನ್ ಫಾರಿನ್ ಪಾಲಿಸಿ ಇನ್ ಸಮ್ ಕೇಸ್ ಟು ಪ್ರೊಟೆಕ್ಟ್ ಎ ಸಿಂಗಲ್ ಇಶ್ಯೂ ಆಫ್ ಪರ್ಟಿಕ್ಯುಲರ್ ಇಂಪಾರ್ಟೆನ್ಸ್ ಟು ಸ್ಟೇಟ್ ಸಿನ್ಸ್ ಫಾರ್ ಎಕ್ಸಾಂಪಲ್ ಸಿನ್ಸ್ 16 February 1946 the USSR it used the first veto power. ಸೊ ನಿಮಗೆ 1946 ಫೆಬ್ರವರಿ 16ರಲ್ಲಿ ವಿಶ್ವಸಂಸ್ಥೆ ಯಾವ್ದಪ್ಪ USSR ರಷ್ಯಾ ಏನ್ ಮಾಡುತ್ತೆ ಅನ್ನೋದಾದ್ರೆ ಈ ಒಂದು ಇದಕ್ಕೆ ಸಂಬಂಧಪಟ್ಟ ಹಾಗೆ, ಅಂದ್ರೆ ಇದನ್ನ ಯಾಕೆ ಇದ್ರಲ್ಲಿ ಇಟ್ಕೊಳ್ತಾರೆ ಅಂತ ತಮ್ಮ ಅಂದ್ರೆ ಇದಕ್ಕೆ ಯಾವ್ದಕ್ಕೆ ಲೆಬನಾನ್ ಮತ್ತೆ ಸಿರಿಯಾದ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ತನ್ನ ವಿಟೋ ಅಧಿಕಾರವನ್ನ ಉಪಯೋಗಿಸ್ಕೊಂಡಿರುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಅಂದ್ರೆ ಈ 5 ರಾಷ್ಟ್ರಗಳು ಎಸ್ಪೆಷಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ ನಮ್ಗೆ ಚೈನಾವನ್ನ ಭದ್ರತಾ ಮಂಡಳಿಯ ಕಾಯಂ ಸದಸ್ಯರಾಗಿ ಮಾಡ್ಬೇಕಾಗಿದ್ದು ನಾವು 1950 ನಾವು ಅದರ ಇದಕ್ಕೆ ವಿಶ್ವಸಂಸ್ಥೆಗೆ ಭಾರತದ ಒಂದು ಒತ್ತಾಯದ ಮೇರೆಗೆ ಚೈನಾನ ಸೇರಿಸಿದ್ದನ್ನ ನೋಡ್ತಾ ಹೋಗ್ತೀವಿ. ಬಿಫೋರ್ ದಟ್ ನಿಮ್ಗೆ ಈ 4 ರಾಷ್ಟ್ರಗಳು ಭದ್ರತಾ ಮಂಡಳಿಯ ಸದಸ್ಯರಾಗಿರುವಂತಹದ್ದನ್ನ ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ನಿಮ್ಗೆ 293 ಬಾರಿ ಈ ವಿಟೋ ಪವರ್ ಅನ್ನ ಅದು ಅದೇ ವಿಷಯಕ್ಕೋಸ್ಕರ ಯಾವುದು ರಷ್ಯಾ ಉಪಯೋಗಿಸ್ಕೊಂಡಿರುವಂತಹದ್ದನ್ನ ನೋಡ್ಬೋದು. ಮತ್ತೆ ಮ್ಯಾಕ್ಸಿಮಮ್ ವಿಟೋ ಪವರ್ ಅನ್ನ ನಿಮ್ಗೆ ಯಾರು ಉಪಯೋಗಿಸ್ಕೊಂಡ್ ಬಂದಿದ್ದಾರೆ ಅಂತಂದ್ರೆ ರಷ್ಯಾ ಹೆಚ್ಚು ಬಾರಿ ತನ್ನ ವಿಟೋ ಅಧಿಕಾರವನ್ನ ಉಪಯೋಗಿಸ್ಕೊಂಡ್ ಬಂದಿರುವಂತಹದ್ದನ್ನ ನೋಡ್ತಾ ಹೋಗ್ತೀವಿ. ಸೊ ದೆನ್ ಯುನೈಟೆಡ್ ಸ್ಟೇಟು ಅಷ್ಟೇನೆ 83 ವಿಟೋಸ್ ಎಲ್ಲಿವರೆಗೂ ಅಂತಂದ್ರೆ 17 ಮಾರ್ಚ್ 1970 ವರ್ಗುನು 83 ಅಂದ್ರೆ ಇವತ್ತಿನ ಡಾಟಾವನ್ನ ತಗೊಂಡು ಹೋಗೋದಾದ್ರೆ ನೀವು ಎಷ್ಟಿರುತ್ತೆ ಅಂತ ಲೆಕ್ಕ ಹಾಕೊಳ್ತಾ ಹೋಗಿ. ಸೊ 70ಯ ಲೆಕ್ಕದಲ್ಲಿ USSR ನಿಮ್ಗೆ 107 ವಿಟೋ ಪವರ್ ನ ಯೂಸ್ ಮಾಡಿರೋದನ್ನ ನೋಡ್ತಾ ಹೋಗ್ತೀರಾ. ಸೊ ದೆನ್ UK 32 ಟೈಮ್ಸ್ ತನ್ನ ವಿಟೋ ಅಧಿಕಾರವನ್ನ ಉಪಯೋಗಿಸ್ಕೊಂಡಿರುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ದೆನ್ ರಿಪಬ್ಲಿಕ್ ಚೈನಾ ನಿಮ್ಗೆ ಅಂದ್ರೆ ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ 13 ಟೈಮ್ಸ್, ಇಲ್ಲಿ 6 ಟೈಮ್ಸ್ ಅಂತ ಇದೆ, ಇಲ್ಲಿ 13 ಟೈಮ್ಸ್ ಅದು ಯೂಸ್ ಮಾಡಿರುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಹೀಗೆ ವಿಟೋ ಅಧಿಕಾರ ಅನ್ನುವಂತಹದ್ದು ನಾರ್ಮಲ್ ಆಗಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಕೋಲ್ಡ್ ವಾರ್ ಶುರು ಆದ್ಮೇಲಂತೂ ಅಮೆರಿಕ ಮತ್ತೆ ರಷ್ಯಾದ ನಡುವಿನ ಈ ಸಂಘರ್ಷದ ಸಂದರ್ಭದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ವಿಟೋ ಅಧಿಕಾರ ಮಿಸ್ಯೂಸ್ ಆಗಿದ್ದನ್ನ ನೋಡ್ತಾ ಹೋಗ್ಬೋದು. ದ ಯೂಸ್ ಆಫ್ ವಿಟೋ ಪವರ್ ಬೈ ರಷ್ಯಾ ಅಂಡ್ ಚೈನಾ ವಾಸ್ ಕನ್ಸಿಡರ್ಡ್ ಇನ್ 2011. ಅಂದ್ರೆ ರಷ್ಯಾ ಮತ್ತೆ ಚೀನಾ ಇದನ್ನ ಪ್ರಮುಖವಾಗಿ 2011ರವರೆಗೂ ಇದನ್ನ ಉಪಯೋಗಿಸ್ಕೊಂಡು ಬಂದಿದ್ದನ್ನ ನೋಡ್ತಾ ಹೋಗ್ತೀವಿ. ಬಿಕಾಸ್ ದ ಕಾನ್ಫ್ಲಿಕ್ಟ್ ಇನ್ ಸಿರಿಯಾ, ಅಂದ್ರೆ ಸಿರಿಯಾದ ಒಂದು ಬಿಕ್ಕಟ್ಟಿಗೆ ಅನುಗುಣವಾಗಿ ಇದನ್ನ ರಷ್ಯಾ ಉಪಯೋಗಿಸ್ಕೊಂಡು ಬಂದಿದ್ದನ್ನ ನೋಡ್ತಾ ಹೋಗ್ಬೋದು. ಸೊ ಇಲ್ಲಿ ನಿಮ್ಗೆ ವಿಟೋ ಪವರ್ ಅನ್ನ ಒಂದು ಸ್ವಲ್ಪ ಮಟ್ಟಿಗೆ ನೀವು ನೋಡ್ತಾ ಹೋದಾಗ ನಿಮ್ಗೆ ಸಹಜವಾಗಿ ಅನ್ಸತ್ತೆ ಒಂದು ಈ ತರದ ರಾಷ್ಟ್ರಗಳು ತಮ್ಮ ರಾಷ್ಟ್ರೀಯ ಹಿತಾಸಕ್ತಿಯ ಒಂದು ಈಡೇರಿಕೆಗಾಗಿ ಏನ್ ಮಾಡ್ತಾ ಹೋಗುತ್ತೆ ಅಂತಂದ್ರೆ ತಮ್ಮ ಹೇಗೆ ವಿಟೋ ಪವರ್ ಅನ್ನ ಉಪಯೋಗಿಸ್ಕೊಂಡು ತಮ್ಮ ಅಧಿಕಾರವನ್ನ ಅಥವಾ ತಮ್ಮ ಅಸ್ತಿತ್ವವನ್ನ ಉಳಿಸ್ಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಹೋಗುತ್ತೆ. ಸೊ ಇಲ್ಲಿ ನಿಮ್ಗೆ 5 ಮಾರ್ಕ್ಸ್ಗೆ ಪ್ರಶ್ನೆ ಬರ್ಬೋದು. 5 ಮಾರ್ಕ್ಸ್ ಅಲ್ಲಿ ನೀವು ವಿಟೋ ಅಂದಾಗ ಸ್ಪೆಷಲ್ ಆಗಿರುವಂತಹ ಒಂದು ಪವರ್ ಆಗ್ತಾ ಹೋಗಿರುತ್ತೆ. ಸೊ ಆ ಅಧಿಕಾರವನ್ನ ಮತದಾನದ ಇದರಲ್ಲಿ ಬಹುಮತದ ಆಧಾರದ ಮೇಲೆ ನಿರ್ಣಯಗಳನ್ನ ತೆಗೆದುಕೊಳ್ಳೋದಿಕ್ಕೆ ಬದಲಾಗಿ ಇಲ್ಲಿ ಯಾವುದಕ್ಕೆ ಸಂಬಂಧಪಟ್ಟಾಗ ತಗೊಳ್ತಾ ಹೋಗ್ತಾರೆ ಅಂತಂದ್ರೆ ಬಹಳ ಪ್ರಮುಖವಾಗಿ ತಗೊಳ್ಳುವಂತಹದ್ದು ಯಾವುದೇ ಒಂದು ಅದರಲ್ಲೂ ಪರ್ಮನೆಂಟ್ ಮೆಂಬರ್ಸ್ ಇದಕ್ಕೆ ಸಂಬಂಧಪಟ್ಟಾಗೆ ವಿರುದ್ಧವಾಗಿ ಮತ ಚಲಾಯಿಸ್ತಾರೆ ಅಂತಂದ್ರೆ ಅಂತಹ ನಿರ್ಣಯವನ್ನ ಕೈ ಬಿಟ್ಟು ಹೋಗ್ತೀವಿ ಅಥವಾ ರದ್ದಾಗತ್ತೆ ಅನ್ನುವಂತಹದ್ದು ಒಂದು ಇಂಪಾರ್ಟೆಂಟ್ ವಿಷಯ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಯಾವ್ದಕ್ಕೆ ಸಂಬಂಧಪಟ್ಟ ಹಾಗೆ ಬಟ್ ಕೆಲವು ಸಂದರ್ಭದಲ್ಲಿ ಅಂದ್ರೆ ಈ ನಿರ್ಣಯಗಳನ್ನ ಕೈಗೊಳ್ಳುವಂತಹ ಸಂದರ್ಭದಲ್ಲಿ ಸಪೋಸ್ ಯಾವುದಾದರೂ ಒಂದು ರಾಷ್ಟ್ರ ತಟಸ್ಥವಾಗಿದ್ರೆ ಅಥವಾ ಯಾವುದಾದರೂ ಒಂದು ರಾಷ್ಟ್ರ ಆಬ್ಸೆಂಟ್ ಆಗಿದ್ರೆ, ಭದ್ರತಾ ಸಮಿತಿಯ ಈ ರಾಷ್ಟ್ರಗಳಲ್ಲಿ ಯಾವುದಾದರೂ ಒಂದು ರಾಷ್ಟ್ರ ಗೈರು ಹಾಜರಾದ್ರೆ ಅಥವಾ ಸಭೆಗೆ ಬರೆದಿದ್ರೆ
ತಟಸ್ಥವಾಗಿದ್ರೆ, ಸೊ ಅಂತಹ ಸಂದರ್ಭದಲ್ಲಿ ಅಥವಾ ಅಧಿವೇಶನವನ್ನ ಬಹಿಷ್ಕರಿಸಿದರೆ, ಅರ್ಥ ಮಾಡ್ಕೊಳ್ಳಿ, ಆ ಅಧಿವೇಶನವನ್ನ ಈ 5 ರಾಷ್ಟ್ರಗಳಲ್ಲಿ ಯಾವ್ದಾದ್ರು ಒಂದು ರಾಷ್ಟ್ರ ಬಹಿಷ್ಕರಿಸಿದರೆ ಅದನ್ನ ವೀಟೋ ಅಧಿಕಾರ ಅಂತಂದ್ಬಿಟ್ಟು ಕರೆಯೋದಿಕ್ಕೆ ಬರೋದಿಲ್ಲ. ಸೊ ಇಲ್ಲಿ ಯಾಕೆ ಈ ಒಂದು ವೀಟೋ ಪವರ್ಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಬಹುದು ಮುಖ್ಯವಾಗಿರುವಂತಹ ಅಂಶ ಅಂತಂದಾಗ ಯಾಕೆ ಅಷ್ಟು ಪ್ರಾಮುಖ್ಯತೆಯನ್ನ ನಾವು ಈ ವೀಟೋ ಪವರ್ಗೆ ಸಂಬಂಧಪಟ್ಟ ಹಾಗೆ ಕೊಡ್ತಾ ಹೋಗ್ಬೇಕಾಗತ್ತೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪರ ಮತ್ತೆ ವಿರೋಧವಾಗಿರುವಂತಹ, ಫಾರ್ ಮತ್ತೆ ಎಗೇನೆಸ್ಟ್ ಆಗಿರುವಂತಹ ಆರ್ಗ್ಯುಮೆಂಟ್ಸ್ ಅನ್ನ ನಾವು ನೋಡ್ತಾ ಹೋಗ್ಬೋದು. ವೀಟೋ ಪವರಿನ ಪರವಾಗಿರುವಂತಹ ಮತ್ತೆ ವಿರುದ್ಧವಾಗಿರುವಂತಹ ಅನೇಕ ವಾದಗಳಿದೆ. ಸೊ ನೀವು ಇಲ್ಲಿ ಒಂದು ಗಮನಿಸಬೇಕಾಗಿರುವಂತಹ ಸಂಗತಿ ಅಂತಂದ್ರೆ, ಈ ವೀಟೋ ಅಧಿಕಾರ ಅನ್ನುವಂತಹದ್ದು ಬಹಳ ಪ್ರಮುಖವಾಗಿ ಇಟ್ ವೈಲೇಟ್ ದ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ದ ಯುನೈಟೆಡ್ ನೇಷನ್. ದ ಕಾನ್ಸೆಪ್ಟ್ ಆಫ್ ವೀಟೋ ಪವರ್ ಇಟ್ ವೈಲೇಟ್ ದ ಬೇಸಿಕ್ ಪ್ರಿನ್ಸಿಪಲ್ ಆಫ್ ದ ಯುನೈಟೆಡ್ ನೇಷನ್ ಅಂತ ಕರಿತೀವಿ. ವಿಶ್ವಸಂಸ್ಥೆಯ ಮೂಲ ತತ್ವಗಳ ಅಥವಾ ಮೂಲಭೂತ ಅಂಶಗಳ ಒಂದು ಉಲ್ಲಂಘನೆಯಾಗಿದೆ. ಮೂಲಭೂತ ತತ್ವ ಏನ್ ಹೇಳುತ್ತೆ, ಸಮಾನತೆಯ ಬಗ್ಗೆ ಪ್ರತಿಪಾದಿಸ್ತಾ ಹೋಗುತ್ತೆ. ಆದರೆ ಇಲ್ಲಿ ವೀಟೋ ಪವರ್ ಅನ್ನ 5 ರಾಷ್ಟ್ರಗಳಿಗೆ ಕೊಡೋದ್ರ ಮೂಲಕ ಯಾವುದಾದರೂ ಒಂದು ರಾಷ್ಟ್ರ ಮನಸ್ಸು ಮಾಡಿದರೆ ಉಳಿದೆಲ್ಲಾ ರಾಷ್ಟ್ರಗಳ ನಿರ್ಣಯವನ್ನ ಸೋಲಿಸಬಹುದು ಅನ್ನೋದಕ್ಕೆ ಇದು ಉದಾಹರಣೆ ಆಗ್ತಾ ಹೋಗೋದನ್ನ ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಾಗೆ ನಿಮಗೆ ಮತ್ತೆ ಇದ್ರ ಜೊತೆಗೆ ನಿಮಗೆ ಈ ವಿಶ್ವಸಂಸ್ಥೆಯ ಪರಮಾಧಿಕಾರ ಪಡೆದಂತಹ ರಾಷ್ಟ್ರ ಅಂದ್ರೆ ಸಮಾನತೆಯ ತತ್ವವನ್ನ ವೈಲೇಟ್ ಮಾಡ್ತಾ ಹೋಗುತ್ತೆ. ಮತ್ತೆ ಕಾಯಂ ಸದಸ್ಯತ್ವ ಕೊಟ್ಟಿರುವಂತಹ ಈ ಕಾನ್ಸೆಪ್ಟ್ ಏನಾಗುತ್ತೆ ಅಂತಂದ್ರೆ, ಉಳಿದಂತಹ ಕಾಯಂ ಅಲ್ಲದ ರಾಷ್ಟ್ರಗಳ ಒಂದು ಸವಲತ್ತುಗಳನ್ನ ಇದು ಕಸ್ಕೊಳ್ತಾ ಹೋಗುತ್ತೆ. ಇಟ್ ಈಸ್ ಅಗೇನ್ಸ್ಟ್ ಟು ದ ಪ್ರಿನ್ಸಿಪಲ್ ಆಫ್ ಈಕ್ವಾಲಿಟಿ. ಸೊ ಇದು ಸಮಾನತೆಯ ಒಂದು ತತ್ವವನ್ನ ವಿರೋಧಿಸ್ತಾ ಹೋಗುತ್ತೆ. ಆ ತರದ ಒಂದು ಇದಕ್ಕೆ ಇದು ಎಗೇನೆಸ್ಟ್ ಆಗಿದೆ ಅನ್ನುವಂತಹ ಮಾತನ್ನ ಹೇಳ್ತಾ ಹೋಗ್ತಾರೆ. ಸೊ ಇಲ್ಲಿ ಮೊದಲನೇದಾಗಿ ದ ಫಸ್ಟ್ ಆರ್ಗ್ಯುಮೆಂಟ್ಸ್ in favor of the veto power. So it is not a violation of the basic principle of the United Nations. It's a favor of the favor arguments for the veto power. ಏನ್ ಹೇಳ್ತಾ ಹೋಗ್ತಾರೆ, ಇದು ವಿಶ್ವಸಂಸ್ಥೆಯ ಮೂಲಭೂತ ತತ್ವದ ಉಲ್ಲಂಘನೆಯಾಗಿಲ್ಲ. ಬಿಕಾಸ್ ಮೂಲ ತತ್ವದ ಅಡಿಯಲ್ಲಿ ನಾವೇನ್ ಮಾಡ್ತೀವಿ, ಎಲ್ರಿಗೂ ಈಕ್ವಲ್ ರೆಪ್ರೆಸೆಂಟ್ ಕೊಟ್ಟಿದೀವಿ, ಎಲ್ಲರ ಅಭಿಪ್ರಾಯಕ್ಕೂ ಮನ್ನಣೆ ಕೊಟ್ಟಿದೀವಿ, ಇಲ್ಲಿ ಬಹುಮತದ ಪ್ರಶ್ನೆ ಬರಲ್ಲ ಅನ್ನುವಂತಹ ಮಾತನ್ನ ಆರ್ಗ್ಯುಮೆಂಟ್ಸ್ ಅನ್ನ ಹೇಳ್ತಾರೆ. ಬಟ್ ಎಗೇನೆಸ್ಟ್ ಆರ್ಗ್ಯುಮೆಂಟ್ಸ್ ಇದ್ರ ಪ್ರಕಾರ ಇಟ್ಸ್ ಎ ವೈಲೇಷನ್ ಆಫ್ ದ ಬೇಸಿಕ್ ಪ್ರಿನ್ಸಿಪಲ್. ಅದರ ವಿರುದ್ಧವಾದಂತಹ ವಾದ ಏನಾಗಿರುತ್ತೆ ಅಂದ್ರೆ, ಇದು ಮೂಲ ತತ್ವದ ಒಂದು ಉಲ್ಲಂಘನೆಯಾಗಿದೆ ಅನ್ನುವಂತಹ ಆರ್ಗ್ಯುಮೆಂಟ್ಸ್ ಇದೆ. ದೆನ್ ನೆಕ್ಸ್ಟ್ ಆರ್ಗ್ಯುಮೆಂಟ್ಸ್ ಏನು ಅಂತ ಅನ್ನೋದಾದ್ರೆ, ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಮತ್ತೆ ಭದ್ರತೆಯ ದೃಷ್ಟಿಯಿಂದ ಅಷ್ಟೊಂದು ಉಪಯುಕ್ತವಲ್ಲ. ಇಟ್ ಇಸ್ ನಾಟ್ ಎ ಡಿಫೈನಿಂಗ್ ಆಸ್ಪೆಕ್ಟ್ to protect the interest of the international peace and security. It is and it's not a favor of the international peace and security ಅನ್ನುವಂತಹ ಮಾತನ್ನ ಹೇಳ್ತಾ ಹೋಗುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಮತ್ತೆ ಸುಭದ್ರತೆಯ ದೃಷ್ಟಿಯಿಂದ ಇದು ಉಪಯುಕ್ತ ಅಲ್ಲ ಅನ್ನುವಂತಹದ್ದು ಎಗೇನೆಸ್ಟ್ ಆಗಿರೋ ಆರ್ಗ್ಯುಮೆಂಟ್ಸ್. ಬಟ್ ಇದು ಉಪಯುಕ್ತವಾಗಿದೆ. ಯಾಕೆ ಅಂದ್ರೆ, ಯಾವ್ದಾದ್ರೂ ಒಂದು ರಾಷ್ಟ್ರ, ಸಪೋಸ್ ಇವತ್ತು ಚೈನಾ ಇರ್ಬೋದು, ರಷ್ಯಾ ಇರ್ಬೋದು, ಅಮೆರಿಕ ಇರ್ಬೋದು, ಫ್ರಾನ್ಸ್ ಇರ್ಬೋದು, ಯಾವ್ದಾದ್ರೂ ಈ 4 ರಾಷ್ಟ್ರಗಳು ಒಂದು ನಿರ್ಣಯವನ್ನ ಒಂದು ರಾಷ್ಟ್ರದ ವಿರುದ್ಧವಾಗಿ ತಗೊಳುತ್ತೆ ಅನ್ನೋದಾದ್ರೆ, ಒಂದು ರಾಷ್ಟ್ರ ಆ ಒಂದು ಇಡೀ ರಾಷ್ಟ್ರದ ಒಂದು ನಿರ್ಣಯವನ್ನ ವಿಫಲಗೊಳಿಸೋದಿಕ್ಕೆ ಸಾಧ್ಯ ಆಗಿರುವಂತಹದ್ರಿಂದ ಇದು ಅಂತಾರಾಷ್ಟ್ರೀಯ ಒಂದು ಭದ್ರತೆಗೆ ಪೂರಕವಾಗಿದೆ ಅನ್ನುವಂತಹದ್ದು ಪರವಾಗಿರುವಂತಹ ಆರ್ಗ್ಯುಮೆಂಟ್ಸ್ ಆಗುತ್ತೆ. ದೆನ್ ಕಾಯಂ ಸದಸ್ಯ ರಾಷ್ಟ್ರಗಳ ವಿಶೇಷ ಸವಲತ್ತು ಮತ್ತು ಅಧಿಕಾರವನ್ನ ಈ ವೀಟೋ ಅಧಿಕಾರದಿಂದ ಹೊಂದಿಲ್ಲ. The permanent members, they cannot enjoy special autonomous and authority through this veto power. That is the favor arguments for the veto power. ಅಂದ್ರೆ ಎಗೇನೆಸ್ಟ್ ಆರ್ಗ್ಯುಮೆಂಟ್ಸ್ ಏನ್ ಹೇಳುತ್ತೆ, ಇಲ್ಲಿ ಪರ್ಮನೆಂಟ್ ಮೆಂಬರ್ಸಿನ ಈ ಅಧಿಕಾರ ಇಟ್ ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ದ P5 countries. It protect the interest of the P5 countries. And it gave a special authority to the P5 countries. That is the against arguments for the veto power. So ಇಲ್ಲಿ ನಿಮ್ಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದು ವಿಶೇಷ ಒಂದು ಅಧಿಕಾರವನ್ನ ಈ P5 ಅಂತ ಕರಿತೀವಲ್ಲ ಆ ರಾಷ್ಟ್ರಗಳಿಗೆ ಕೊಟ್ಟಿದೆ ಅನ್ನುವಂತಹ ಆರ್ಗ್ಯುಮೆಂಟ್ಸ್ ಅನ್ನ ಹೊಂದಿರೋದನ್ನ ನೋಡ್ತಾ ಹೋಗ್ತೀವಿ. ದೆನ್ ಪರವಾಗಿರುವಂತಹ ಇನ್ನೊಂದು ಆರ್ಗ್ಯುಮೆಂಟ್ಸ್ ಅಂದ್ರೆ,
ಇದರ ಉದ್ದೇಶ ಏನಾಗಿರುತ್ತೆ, ಈ ವೀಟೋ ಪವರಿನ ಉದ್ದೇಶ ಅನ್ನುವಂತಹದ್ದು ಮೈತ್ರಿಯುತ ಸಂಬಂಧದ ಬೆಳವಣಿಗೆಗೆ ಎಡೆ ಮಾಡ್ಕೊಡುತ್ತೆ. ಯಾವ ಆಂಗಲ್ ಅಲ್ಲಿ ಹೇಳಿದ್ರೂ ಗೊತ್ತಿಲ್ಲ. ಇಟ್ ಎನ್ಕರೇಜ್ ದ ಗುಡ್ ರಿಲೇಶನ್ಶಿಪ್ ಬಿಟ್ವೀನ್ ಅಮಾಂಗ್ ದ ನೇಷನ್, ಬಟ್ ಐ ಡೋಂಟ್ ನೋ ಹೌ ಇಟ್ ಪಾಸಿಬಲ್. ಬಟ್ ಇದು ಮೈತ್ರಿಯುತ. ಬಟ್ ಇಲ್ಲಿ ಇವ್ರು ಹೇಳೋದೇನು ಅಂದ್ರೆ, ಸೊ ಇದು ಮಿಸ್ಯೂಸ್ ಆಫ್ ದ ಪವರ್ ಅಂತ ಕರೀತಾ ಹೋಗ್ತಾರೆ. ವೀಟೋ ಪವರಿನ ಅಧಿಕಾರದ ದುರುಪಯೋಗಕ್ಕೆ ಇದು ಎಡೆ ಮಾಡ್ಕೊಡ್ತಾ ಹೋಗುತ್ತೆ. ಸೊ ಒಂದ್ ಡಿಸಿಷನ್ಗೆ, ಒಂದು ನಿರ್ಧಾರಕ್ಕೆ ಇದು ಬರೋದಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇನ್ನೊಂದು ಸರಿ. ಒಂದು ಅಂದ್ರೆ ವಿಶ್ವಸಂಸ್ಥೆಯಲ್ಲಿ ಕಾಯಂ ಸದಸ್ಯ ರಾಷ್ಟ್ರಗಳು ಒಮ್ಮತದ ತೀರ್ಮಾನ ಕೈಗೊಳ್ಳಲಿ ಅನ್ನುವಂತಹದ್ದು ವೀಟೋ ಪವರಿನ ಉದ್ದೇಶ ಅಂತ ಫೇವರ್ ಆಗಿರುವಂತಹ ಆರ್ಗ್ಯುಮೆಂಟ್ಸ್ ಆಗಿರುತ್ತೆ. ಬಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಮ್ಮತದ ನಿರ್ಧಾರವನ್ನ ಯಾವ್ದಾದ್ರು ಒಂದು ರಾಷ್ಟ್ರ ತನ್ನ ಇಚ್ಛೆಗೆ ಅನುಗುಣವಾಗಿ ನಿರ್ಧಾರಕ್ಕೆ ಇದು ಎಡೆ ಮಾಡ್ಕೊಡುತ್ತೆ. ಅಂದ್ರೆ ಬಹುಮತದ ಅಂಶನೇ ಇಲ್ಲ ಅಲ್ಲಿ, ಮೆಜಾರಿಟಿ ಪ್ರಿನ್ಸಿಪಲ್ ಇಲ್ಲಿ ವೈಲೇಟ್ ಆಗ್ತಾ ಹೋಗುತ್ತೆ. ದೇರ್ ಈಸ್ ಇದು ಈಕ್ವಾಲಿಟಿಗೆ ಪೂರಕ ಆಗಿದೆ, ಇದು ಇನ್ಇಕ್ವಾಲಿಟಿಯನ್ನ ಒಳಗೊಂಡಿದೆ. ಸೊ ಈ ತರದ ಫೇವರ್ ಅಂದ್ರೆ ಫಾರ್ ಅಂಡ್ ಅಗೇನೆಸ್ಟ್ ಆರ್ಗ್ಯುಮೆಂಟ್ಸ್ ಅನ್ನ ನಾವು ಇದರ ಅಡಿಯಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಸೊ ಬಟ್ ಅಲ್ಲಿ ನಮ್ ಕಣ್ಣಿಗೆ ಕಾಣಿಸೋ ಹಾಗೆ ಹೇಳ್ಬೇಕು ಅನ್ನೋದಾದ್ರೆ ನಿಮಗೆ, ಸೊ ಇಲ್ಲಿ ವೀಟೋ ಪವರಿನ ಈ ಅಧಿಕಾರ ಯಾರನ್ನ ಸಂತುಷ್ಟಿಗೊಳಿಸೋದಿಕ್ಕಿದೆ, ಯಾರ್ ಫೇವರ್ ಮಾಡೋದಿಕ್ಕಿದೆ ಅನ್ನೋಂತಹ ಪ್ರಶ್ನೆ ನಮ್ಗೆ ಉದ್ಭವ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರನೇ ಪಾಮರ್ ಪರ್ಕಿನ್ಸ್ ಏನ್ ಹೇಳ್ತಾ ಹೋಗ್ತಾರೆ ಅಂತಂದ್ರೆ, ಈ ಸೆಕ್ಯೂರಿಟಿ ಕೌನ್ಸಿಲ್ ವಿಶ್ವಸಂಸ್ಥೆಯ ಮುಖ್ಯ ಕೇಂದ್ರ ಬಿಂದುವಾಗಿ ಕಾರ್ಯ ಮಾಡ್ಲಿ ಅಂತ ಯೋಜನೆ ಅಂದ್ರೆ ರೂಪಿಸಲಾಗಿತ್ತು. ಆದ್ರೆ ಅದು ನಿರೀಕ್ಷಿಸಿದಂತೆ ತನ್ನ ಪಾತ್ರವನ್ನ ನಿರ್ವಹಿಸ್ತಾ ಇಲ್ಲ ಅನ್ನೋ ಮಾತನ್ನ ಹೇಳ್ತಾರೆ. ಯಾರು? ಪಾಮರ್ ಪರ್ಕಿನ್ಸ್ ಅದೇ ಮಾತನ್ನ ಹೇಳ್ತಾರೆ. ಇದನ್ನ ವಿಶ್ವಸಂಸ್ಥೆಯ ಒಂದು ಮುಖ್ಯ ಕೇಂದ್ರ ಬಿಂದುವಾಗಿ ರೂಪಿಸಿದ್ರ ಉದ್ದೇಶ ಕೇಂದ್ರ ಬಿಂದುವಾಗಿ ಕಾರ್ಯನಿರ್ವಹಿಸ್ಬೇಕು ಅಂತ ಅದನ್ನ ರೂಪಿಸಿದ್ವಿ. ಆದ್ರೆ ಅದು ನಿರೀಕ್ಷಿಸಿದ ಒಂದು ಪಾತ್ರವನ್ನ ನಿರ್ವಹಿಸ್ತಾ ಇಲ್ಲ. ಕಾರಣ, ವಿಶ್ವಸಂಸ್ಥೆಯು ಬೃಹತ್ ರಾಷ್ಟ್ರಗಳ ಒಮ್ಮತದಿಂದ ಕಾರ್ಯನಿರ್ವಹಿಸುವುದೆಂದು ನಿರೀಕ್ಷಿಸಲಾಗಿತ್ತು. ಆದರೆ ಅದು ತನ್ನ ಉದ್ದೇಶದಲ್ಲಿ ವಿಫಲತೆಯನ್ನ ಹೊಂದಿದೆ. ತನ್ನ ವೀಟೋ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಂಡಂತಹ ಅನೇಕ ಉದಾಹರಣೆಗಳು ನಮಗೆ ಸಿಗ್ತಾ ಹೋಗಿದೆ ಅನ್ನುವಂತಹ ಮಾತನ್ನ ನೋಡ್ತಾ ಹೋಗ್ತೀವಿ. ಮತ್ತೆ ಇಲ್ಲಿ ಸಹಜವಾಗಿ ಅಮೆರಿಕ ಮತ್ತೆ ರಷ್ಯಾ ಪದೇ ಪದೇ ತಮ್ಮ ವೀಟೋ ಅಧಿಕಾರವನ್ನ ಚಲಾಯಿಸ್ಕೊಳ್ಳುವಂತಹದ್ರ ಮೂಲಕ ಅನೇಕ ಸಂದರ್ಭಗಳಲ್ಲಿ, ಅಂದ್ರೆ ನಿಮ್ಮ CTBT ಇರ್ಬೋದು, FBT ಇದಕ್ಕೆ ಸಂಬಂಧಪಟ್ಟಾಗ NPT ಗೆ ಸಂಬಂಧಪಟ್ಟಾಗೆ ಇರ್ಬೋದು, ಬಹಳಷ್ಟು ಸಂದರ್ಭದಲ್ಲಿ ಒಮ್ಮತದ ಅಭಿಪ್ರಾಯಕ್ಕೆ ಬರದೇ ಇರೋದಿಕ್ಕೆ ಇದು ಬಹಳ ಪ್ರಮುಖವಾಗಿರುವಂತಹ ಈ ವೀಟೋ ಅಧಿಕಾರ ಪ್ರಮುಖವಾಗಿರುವಂತಹ ಒಂದು ಕಾರಣ ಆಗಿದೆ. ಮತ್ತೆ ಇದನ್ನ P5 ಕಂಟ್ರೀಸ್ ಒಂದು ಭದ್ರಕೋಟೆ. ವಿಶ್ವಸಂಸ್ಥೆ ಅನ್ನುವಂತಹದ್ದು ಇವತ್ತು ಜಾಗತಿಕವಾಗಿ ಇಷ್ಟೆಲ್ಲಾ ದೊಡ್ಡದಾಗಿರುವಂತಹ ಒಂದು ವ್ಯವಸ್ಥೆ ಬೆಳೆದಿರುವಾಗ ಈ ಅಧಿಕಾರ ಅನ್ನುವಂತಹದ್ದು ವೀಟೋ ಪವರ್ ನ ಕೆಲವು ರಾಷ್ಟ್ರಗಳಿಗೆ ಕೊಡುವಂತಹ ಒಂದು ತೀರ್ಮಾನ, ಅಂದ್ರೆ ಅದನ್ನ ರಿವೈಸ್ ಮಾಡ್ಬೇಕು ಅನ್ನುವಂತಹ ಆರ್ಗ್ಯುಮೆಂಟ್ಸ್ ಇರುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಹಾಗಾಗಿ ನಿಮ್ಗೆ ಇಲ್ಲಿ ವೀಟೋ ಪವರ್ ಅಂದಾಗ ಸ್ಪೆಷಲ್ ಆಗಿ ನೀವು ಸೆಕ್ಯೂರಿಟಿ ಕೌನ್ಸಿಲ್ ಭದ್ರತಾ ಮಂಡಳಿ ಅಂದಾಗ ಬಹಳ ಪ್ರಮುಖವಾಗಿ ನಿಮ್ಮ ಭದ್ರತಾ ಮಂಡಳಿಯ ವೀಟೋ ಅಧಿಕಾರದ ಬಗ್ಗೆ ವಿಮರ್ಶೆ ಮಾಡಿ, ಅನಲೈಸ್ ದ ಪವರ್, ವೀಟೋ ಪವರ್ ಆಫ್ ದ ಸೆಕ್ಯೂರಿಟಿ ಕೌನ್ಸಿಲ್. ದಟ್ ಈಸ್ ದ ಒನ್ ಆಫ್ ದ 5 ಮಾರ್ಕ್ಸ್ ಕ್ವಶನ್ ಇರ್ಬೋದು, ಮೇ ಬಿ 10 ಮಾರ್ಕ್ಸ್ ಕ್ವಶನ್ ಇರ್ಬೋದು. ದೆನ್ ಟ್ರೈ ಟು ಡಿಸ್ಕ್ರೈಬ್ ಇಟ್ಸ್ ಎ ಫಾರ್ ಅಂಡ್ ಅಗೇನೆಸ್ಟ್ ಆರ್ಗ್ಯುಮೆಂಟ್ಸ್ and you try to mention the usage of the veto power. ಅದು ಹೆಂಗೆ ಉಪಯೋಗಿಸ್ಕೊಂಬಂತು, how many times Russia and America use the veto power ಅನ್ನೋದನ್ನ ನೀವು ಮೆನ್ಷನ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಇಲ್ಲಿ ನಿಮ್ಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದರ ಫಂಕ್ಷನ್ಸ್ ಅನ್ನ ನಾವು ಇದಕ್ಕೆ ನೋಡ್ತಾ ಹೋದ್ವಿ. ದೆನ್ ಇದರಲ್ಲಿ ನಾವು ನೋಡೋದಾದ್ರೆ ಯುನೈಟೆಡ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದರ ಒಂದು ಸುಧಾರಣೆಯನ್ನ ನಾವು ಮಾಡ್ತಾ ಹೋಗ್ಬೇಕಾಗತ್ತೆ. ಯಾವ್ದ್ರದ್ದು? ವಿ ಟ್ರೈ ಟು ರಿಫಾರ್ಮ್ ದ ಸೆಕ್ಯೂರಿಟಿ ಕೌನ್ಸಿಲ್. ಸೊ ಬಿಕಾಸ್ ವೈ ರಿಫಾರ್ಮ್ಸ್ ಆರ್ ನೀಡೆಡ್ ಅಂದಾಗ ಚೇಂಜಿಂಗ್ ಜಿಯೋ ಪೊಲಿಟಿಕಲ್ ಸಿಚುಯೇಷನ್. ಎಸ್, ವೀಟೋ ಪವರಿನ ಈ ಕಾನ್ಸೆಪ್ಟ್ ಇವತ್ತು ಇರ್ರಿಲೆವೆಂಟ್ ಆಗಿದೆ. ಬಿಕಾಸ್ ಅದನ್ನ ನೀವು ಒಂದ್ಸಲ ಗೂಗಲ್ ಮಾಡಿ ನೋಡಿ, ಅದು ಯಾವ್ಯಾವ ಸಂದರ್ಭದಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಅದನ್ನ ಮಿಸ್ಯೂಸ್ ಆಗಿದೆ, ಉಪಯೋಗಿಸ್ಕೊಂಡು ಬಂದಿದೆ ಅನ್ನೋಂತಹದ್ರ ಮಾಹಿತಿ ಸಿಗ್ತಾ ಇದೆ. ಭಾರತ ಇದರ ಒಂದು ಪರ್ಮನೆಂಟ್ ಮೆಂಬರ್ಶಿಪ್ಗೆ ತುಂಬಾ ಸಲದಿಂದ ಪ್ರಯತ್ನ ಮಾಡ್ತಾ ಇದೆ. ಇಲ್ಲಿ 4 ರಾಷ್ಟ್ರಗಳು ಅದಕ್ಕೆ ಒಪ್ಕೊಂಡ್ರು, ಚೈನಾ ಮಾತ್ರ ಅದಕ್ಕೆ ಹೆಚ್ಚು ಅಡ್ಡಿಯನ್ನ ಉಂಟು ಮಾಡ್ತಾ ಇರುವಂತಹದ್ದನ್ನ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಇಲ್ಲಿ ಉಳಿದ 4 ರಾಷ್ಟ್ರಗಳು ಭಾರತದ ಪರವಾಗಿದ್ರು, ಚೈನಾ ಅದರ ಒಂದು ಪರ್ಮನೆಂಟ್, ಅಂದ್ರೆ ಈ P5 ನಲ್ಲಿ ಭಾರತ
ಪ್ರಾತಿನಿಧ್ಯವನ್ನ ನಿರಾಕರಿಸ್ಕೊಂಡು ಬಂದಿರೋದನ್ನ ನೋಡ್ತೀವಿ. ನೋಡಿ, ವಿಪರ್ಯಾಸ ಏನು ಅಂದ್ರೆ, ಯಾವ ಚೀನಾ ಭದ್ರತಾ ಮಂಡಳಿಯ ಸದಸ್ಯತ್ವಕ್ಕೆ ಭಾರತ ಕಾರಣ ಆಗಿತ್ತು, ಆ ಟೈಮಲ್ಲಿ ನಮ್ಗೆ ನೆಹರೂರವ್ರನ್ನ ಇನ್ವೈಟ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಭದ್ರತಾ ಮಂಡಳಿಯ ಒಂದು ಇದಕ್ಕೆ ಸಂಬಂಧಪಟ್ಟ ಹಾಗೆ, ಅದರ ಮೆಂಬರ್ಶಿಪ್ಗೆ ಸಂಬಂಧಪಟ್ಟ ಹಾಗೆ. ಸೊ ಆಗ ಸಂದರ್ಭದಲ್ಲಿ ನಮ್ಗೆ ಇದ್ದಂತಹ ಟ್ರಿಗ್ವೇಲಿ ಇರ್ಬೋದು, ನಾರ್ವೆ ಅವರು ಇರ್ಬೋದು, ಮತ್ತೆ ಆ ಟೈಮಿನ ಒಂದು ಇದಕ್ಕೆ ಸಂಬಂಧಪಟ್ಟ ಸಿಚುಯೇಷನ್ ಭಾರತಕ್ಕೆ ಫೇವರ್ ಆಗಿತ್ತು. ಅಂದ್ರೆ ಎಲ್ಲಾ ಅವಕಾಶಗಳು ಭಾರತದ ಮುಂದೆ ಇತ್ತು. ಬಟ್ ಭಾರತ ಆ ಟೈಮಲ್ಲಿ ಚೀನಾವನ್ನ ರೆಫರ್ ಮಾಡುತ್ತೆ. ಬಟ್ ಇವತ್ತವರೆಗೂ ಭಾರತ ಆ ಭದ್ರತಾ ಸೆಕ್ಯೂರಿಟಿ ಕೌನ್ಸಿಲಿನ ಮೆಂಬರ್ಶಿಪ್ ಅನ್ನ ಇವತ್ತು ಪಡ್ಕೊಳಕ್ ಆಗದೆ ಇರುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ನೀವು ಇದರ ಒಂದು ರಿಫಾರ್ಮ್ಸ್ ಅಂತ ಅಂದಾಗ ಸುಮಾರು ಪ್ರಮುಖವಾಗಿ ನಿಮಗೆ ಇದರ ಒಂದು ಸುಧಾರಣೆಯಲ್ಲಿ ಒಂದು ಚೇಂಜಿಂಗ್ ದ ಜಿಯೋ ಪೊಲಿಟಿಕಲ್ ಸಿಚುಯೇಷನ್ ಅಂತ ಕರಿತಾ ಹೋಗ್ಬೋದು. ಅಂದ್ರೆ ಭೌಗೋಳಿಕತೆಯ ಸ್ಥಿತಿಯಲ್ಲಿ ಆದಂತಹ ಬದಲಾವಣೆ ಸೆಕ್ಯೂರಿಟಿ ಕೌನ್ಸಿಲಿನ ಮೆಂಬರ್ಶಿಪ್ನ ನಾವು ಬದಲಾವಣೆ ಮಾಡಬೇಕಾಗುತ್ತೆ. ದ ಸೆಕ್ಯೂರಿಟಿ ಕೌನ್ಸಿಲ್ ಮೆಂಬರ್ಶಿಪ್ ಅಂಡ್ ವರ್ಕಿಂಗ್ ಮೆಥಡ್ಸ್ ರಿಫ್ಲೆಕ್ಟ್ ಎ ಬಿಗಾನ್ ಎರಾ. ಅಂದ್ರೆ ಇಲ್ಲಿ ಥ್ರೂ ಜಿಯೋ ಪಾಲಿಟಿಕ್ಸ್ ಹ್ಯಾವ್ ಚೇಂಜ್ಡ್ ಡ್ರಾಸ್ಟಿಕಲಿ, ಬಹಳಷ್ಟು ಒಂದು ಬದಲಾವಣೆಯನ್ನ ಭೌಗೋಳಿಕವಾಗಿ ನಾವು ಹೊಂದಿರುವಂತಹದ್ದನ್ನ ನೋಡ್ತೀವಿ. 1945 ನಂತರ ಆದಂತಹ ಅನೇಕ ಡೆವಲಪ್ಮೆಂಟ್ಸ್ಗಳು ನಿಮ್ಗೆ ಏನಾಗುತ್ತೆ ಅಂದ್ರೆ, ಸೊ ಇಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಭದ್ರತಾ ಮಂಡಳಿಯ ಒಂದು ಸೀಟ್ಸ್ ಇರ್ಬೋದು ಅಥವಾ ಅಲೈಡ್ ವಿಕ್ಟರೀಸ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬದಲಾವಣೆ ಆಗ್ಬೇಕು. ದೆನ್ ರಿಫಾರ್ಮ್ಸ್ ಲಾಂಗ್ ಓವರ್ ಡ್ಯೂ, ಅಂದ್ರೆ ಇದರ ಒಂದು ಸುಧಾರಣೆಗೆ ಸಂಬಂಧಪಟ್ಟ ಹಾಗೆ ಅಂತಂದ್ರೆ ಇದರ ಒಂದು ಇದು ತುಂಬಾ ಒಂದು ಇದಕ್ಕೆ ಸಂಬಂಧಪಟ್ಟ ಚೇಂಜಸ್ ಅನ್ನುವಂಥದ್ದು. ದ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ವಾಸ್ ಎಕ್ಸ್ಪ್ಯಾಂಡೆಡ್ ಓನ್ಲಿ ಒನ್ಸ್ ಇನ್ 1963. ತುಂಬಾ ದೀರ್ಘಕಾಲ ತಗೊಂಡಿದೆ ಇದರ ಸುಧಾರಣೆ ಆಗೋದಿಕ್ಕೆ. 1963ರಲ್ಲಿ 1963 to add 4 non-permanent members to the council. Although the overall membership of the United Nation has increased from 113 to 193, there has been no change in the composition of the United Nations Security Council. So ಇಲ್ಲಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅನ್ನುವಂತಹದ್ರ ಇದಕ್ಕೆ ಸಂಬಂಧಪಟ್ಟ ಹಾಗೆ 4 ಒಂದು ನಾನ್ ಪರ್ಮನೆಂಟ್ ಮೆಂಬರ್ಸ್ ಅನ್ನ ಮಾತ್ರ ಕೌನ್ಸಿಲ್ಗೆ ತಗೊಳಂಗಾಯ್ತು, ಅದರ ಸಂಖ್ಯೆ ಹೆಚ್ಚಾಯ್ತು. ದೆನ್ ಮತ್ತೆ ಇದರಲ್ಲಿ ಯುನೈಟೆಡ್ ನೇಷನ್ ಇನ ಒಂದು ಮೆಂಬರ್ಶಿಪ್ 113 ಇಂದ 193 ಆಯ್ತು. ಬಟ್ ಇಲ್ಲಿ ಇದರ ಕಂಪೋಸಿಷನ್ ಇದೆಯಲ್ಲ, ಯಾವುದು UNSC, ಯುನೈಟೆಡ್ ನೇಷನ್ ಭದ್ರತಾ ಮಂಡಳಿಯ ಒಂದು ರಚನೆಯಲ್ಲಿ ಮಾತ್ರ ಯಾವ ಬದಲಾವಣೆಗಳು ಆಗದೆ ಇರುವಂತಹದ್ದನ್ನ ನೋಡ್ತಾ ಹೋಗ್ತೀವಿ. ದೆನ್ ಇನ್ಇಕ್ವಿಟಬಲ್ ಎಕಾನಮಿಕ್ ಅಂಡ್ ಜಿಯೋಗ್ರಫಿಕಲ್ ರೆಪ್ರೆಸೆಂಟೇಷನ್. ಸೊ ಸಹಜವಾಗಿ ನೀವು ಯಾವುದೇ ಒಂದು ವ್ಯವಸ್ಥೆಯಲ್ಲಿ ನೀವು ಆದ್ಯತೆ ಅಂತ ಕೊಡ್ಬೇಕಾದಾಗ ಭೂಪ್ರದೇಶವನ್ನ ನಾವು ಆಧಾರವಾಗಿ ಇಟ್ಕೋಬೇಕಾಗತ್ತೆ. ಆದ್ರೆ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಅತಿ ಹೆಚ್ಚು ಒಂದು ಪ್ರಾಮುಖ್ಯತೆಯನ್ನ ಯುರೋಪಿಯನ್ ಕಂಟ್ರೀಸ್ ಹೊಂದಿರುವಂತಹದ್ದು. ದೆನ್ ಏಷ್ಯಾ ಇಸ್ ಅನ್ರೆಪ್ರೆಸೆಂಟೆಡ್, ಏಷ್ಯಾದ ಪ್ರಾತಿನಿಧ್ಯನೇ ಇಲ್ಲದೆ ಇರುವಂತಹದ್ದು. ದೆನ್ ಆಫ್ರಿಕಾ ಅಂಡ್ ಸೌತ್ ಆಫ್ರಿಕಾ ಹ್ಯಾವ್ ನೋ ರೆಪ್ರೆಸೆಂಟೇಷನ್ ಅಟ್ ಆಲ್, ಅದರ ಒಂದು ಯಾವುದೇ ಪ್ರಾತಿನಿಧ್ಯ ಅಲ್ಲಿ ಇಲ್ಲದೆ ಇರುವಂತಹದ್ದನ್ನ ನಾವು ನೋಡ್ತಾ ಹೋಗ್ಬೋದು. ದೆನ್ ಕ್ರೈಸಿಸ್ ಆಫ್ ಲೆಜಿಟಮಸಿ ಅಂಡ್ ಕ್ರೆಡಿಬಿಲಿಟಿ. ಸೊ ಅದರ ಒಂದು ಸ್ವಾಯುತ್ತತೆ ಮತ್ತೆ ಅದರ ಒಂದು ಉಪಯುಕ್ತತೆಯನ್ನ ನಾವು ಅದರ ಒಂದು ಇಲ್ಲದ ಸಂದಿಗ್ಧತೆಯನ್ನ ನೋಡ್ತಾ ಹೋದಾಗ, ಸೊ ಇದರ ಒಂದು ಯಾವುದರ ಒಂದು ಸುಧಾರಣೆಯನ್ನ ತರಬೇಕಾಗತ್ತೆ ಅಂತಂದ್ರೆ ಭದ್ರತಾ ಮಂಡಳಿಯ ಒಂದು ಸುಧಾರಣೆಗೆ ನಾವು ಹೆಚ್ಚು ಒತ್ತು ಕೊಡ್ತಾ ಹೋಗ್ಬೇಕಾಗತ್ತೆ. ಸೊ ಅಂದ್ರೆ ತೀವ್ರ ಸ್ವರೂಪದ ಒಂದು ಬದಲಾವಣೆ ಆಗ್ತಾ ಹೋಗುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಈ ಕಾರಣಕ್ಕೆ ಇಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂತಂದ್ರೆ ಸೆಟಲ್ಡ್ ರಿಫಾರ್ಮ್ಸ್ ಅಜೆಂಡಾ ಅಂಡ್ ವೇರಿಯಸ್ ಇಶ್ಯೂಸ್ ಇನ್ಕ್ಲೂಡಿಂಗ್ ದ ಇಂಟರ್ವೆನ್ಷನ್ ಇನ್ ಲಿಬಿಯಾ ಅಂಡ್ ಸೈರಿಯಾ ಇನ್ ದ ನೇಮ್ ಆಫ್ ರೆಸ್ಪಾನ್ಸಿಬಿಲಿಟಿ ಹ್ಯಾವ್ ಪುಟ್ ಕ್ವಶನ್ಸ್ ಇನ್ ದ ಕ್ರೆಡಿಬಿಲಿಟಿ ಆಫ್ ದ ಇನ್ಸ್ಟಿಟ್ಯೂಷನ್ಸ್. ಸೊ ಇಲ್ಲಿ ಕ್ರೆಡಿಬಿಲಿಟಿ ಆಫ್ ದ ಇನ್ಸ್ಟಿಟ್ಯೂಷನ್ ಅಂತ ಅನ್ನೋದಾದ್ರೆ ಅಮೆರಿಕಾದ ಕ್ರೆಡಿಬಿಲಿಟಿ ಇರ್ಬೋದು, ರಷ್ಯಾದ ಕ್ರೆಡಿಬಿಲಿಟಿ ಇರ್ಬೋದು, ಅಥವಾ ಅವರು ತಮ್ಮ ಒಂದು ಹೊಣೆಗಾರಿಕೆ ಅಥವಾ ತಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ಕೊಂಡು ಲಿಬಿಯಾ ಮತ್ತೆ ಸಿರಿಯಾದಲ್ಲಿ ಅವರು ಏನ್ ಮಾಡ್ತಾ ಹೋದ್ರು ಅನ್ನೋಂತಹದ್ದಿರ್ಬೋದು, ವಿಯೆಟ್ನಾಂ ವಿಷಯಕ್ಕೆ ಸಂಬಂಧಪಟ್ಟಾಗ ಹೇಗೆ ನಡ್ಕೊಂಡ್ರು ಅನ್ನೋಂತಹದ್ದಿರ್ಬೋದು, ಕೊರಿಯಾ ಇಶ್ಯೂಸ್ ಇರ್ಬೋದು, ಇದನ್ನೆಲ್ಲ ನೋಡ್ತಾ ಹೋದಾಗ ಸೊ ಇದರಲ್ಲಿ ನಾವು ಯಾವ್ದ್ರಲ್ಲಿ ಈ ಕ್ರೈಸಿಸ್ ಅನ್ನೋಂಥದ್ದು, ಬಿಕ್ಕಟ್ಟು ಅನ್ನೋಂತಹದ್ದು ಯಾವ್ದ್ರಲ್ಲಿ ಅಂತಂದ್ರೆ ಅದರ ಕ್ರೈಸಿಸ್ ಆಫ್ ಲೆಜಿಟಮಸಿ ಅಂತಂದ್ರೆ ಒಂದು ಅಧಿಪತ್ಯದ ಸ್ಥಾಪನೆಯಲ್ಲಿ ಉಂಟಾದಂತಹ ಬಿಕ್ಕಟ್ಟು ಮತ್ತೆ ಅವರ ಹೊಣೆಗಾರಿಕೆ ಅನ್ನುವಂತಹದ್ದು ನಾವು ನೋಡ್ತಾ ಹೋದಾಗ ಇಲ್ಲಿ ಅದನ್ನು ಸರಿಯಾದಂತಹ ರೀತಿನಲ್ಲಿ ಅವರು ನಿಭಾಯಿಸಿಲ್ಲ. ಯಾರು
P5 ಕಂಟ್ರೀಸ್ ಸರಿಯಾದಂತಹ ರೀತಿಯಲ್ಲಿ ನಿಭಾಯಿಸಿಲ್ಲ. ಆ ಕಾರಣಕ್ಕೆ ಇಲ್ಲೇನಾಗತ್ತೆ ಅಂದ್ರೆ ಇದರಲ್ಲಿ ರಿಫಾರ್ಮ್ಸ್ ಆಗ್ಬೇಕು ಭದ್ರತಾ ಮಂಡಳಿಯಲ್ಲಿ. ದೆನ್ ನಾರ್ತ್ ಸೌತ್ ಡಿವೈಡೆಡ್, ಉತ್ತರ ಮತ್ತೆ ದಕ್ಷಿಣದ ಕ್ರೈಸಿಸ್ ಈಗ ಸಹಜವಾಗಿದೆ. ಅಂದ್ರೆ ಇವತ್ತು ನಾರ್ತ್ ಮತ್ತೆ ಸೌತ್ ಸೌತ್ ಡೈಲಾಗ್ ಬಗ್ಗೆ ಮಾತಾಡ್ತೀವಿ, ಉತ್ತರ ದಕ್ಷಿಣಗಳ ನಡುವಿನ ಒಂದು ವಿಭಜನೆ ಅನ್ನುವಂತಹದ್ದು. ಅಂದ್ರೆ ಸೊ ಇಲ್ಲಿ ಯುನೈಟೆಡ್ ಸೆಕ್ಯೂರಿಟಿ ಇದು ಮೆಂಬರ್ಶಿಪ್ ಅನ್ನೋದು, ದ ಪರ್ಮನೆಂಟ್ ಯುನೈಟೆಡ್ ಸೆಕ್ಯೂರಿಟಿ ಕೌನ್ಸಿಲ್ ಮೆಂಬರ್ಶಿಪ್ priority the big north south divided in the decision making of the security measures. ಭದ್ರತೆಗೆ ಸಂಬಂಧಪಟ್ಟ ಹಾಗೆ ಯಾವುದೇ ನಿರ್ಣಯಗಳನ್ನ ತಗೊಳ್ಬೇಕಾದಾಗ ಉತ್ತರ ಮತ್ತೆ ದಕ್ಷಿಣಗಳ ನಡುವಿನ ಒಂದು ವಿಭಜನೆಯನ್ನ ಆಧಾರವಾಗಿ ಇಟ್ಕೊಂಡು ತೆಗೆದುಕೊಳ್ತಾ ಹೋಗುವಂತಹದ್ದನ್ನ ನೋಡ್ತಾ ಹೋಗ್ತೀವಿ. ಸೊ ಫಾರ್ ಎಕ್ಸಾಂಪಲ್ ದೇರ್ ಇಸ್ ನೋ ಪರ್ಮನೆಂಟ್ ಮೆಂಬರ್ ಫ್ರಮ್ ಆಫ್ರಿಕಾ. ಇಲ್ಲಿ ಆಫ್ರಿಕಾದಿಂದ ಯಾವುದೇ ರೀತಿಯ ಒಂದು ಶಾಶ್ವತ ಸದಸ್ಯರು ಇಲ್ಲದೆ ಇರೋದನ್ನ ನೋಡ್ತಾ ಹೋಗ್ತೀವಿ. ದೆನ್ but despite the fact that 75% of its work is focused on that continent, ಅಂದ್ರೆ ಆಲ್ಮೋಸ್ಟ್ ಈ P5 ನ ಎಲ್ಲಾ ಕಾರ್ಯಗಳು, ಅದರ ಮಾರುಕಟ್ಟೆ ಇರ್ಬೋದು, ಎಲ್ಲದಕ್ಕೂ ಯಾವ್ದು ಬೇಕಾಗತ್ತೆ ಅಂದ್ರೆ ಆಫ್ರಿಕಾ ಮತ್ತೆ ಏಷ್ಯಾ ರಾಷ್ಟ್ರಗಳು ಇರ್ತಾವ್ ಬೇಕಾಗತ್ತೆ. ಬಟ್ ಅದರ ರೆಪ್ರೆಸೆಂಟ್ಸ್ ಅಲ್ಲಿ ಇಲ್ಲದೆ ಇರೋದನ್ನ ನೋಡ್ತೀವಿ. ದೆನ್ ಎಮರ್ಜಿಂಗ್ ಇಶ್ಯೂಸ್, ಅಂದ್ರೆ ಹೊಸ ಇಶ್ಯೂಸ್ ಇವತ್ತು ರೈಸ್ ಆಗ್ತಾ ಇರೋದ್ರಿಂದ ನಮ್ಗೆ ಏನಾಗ್ತಾ ಇದೆ ಅಂತಂದ್ರೆ ಇವತ್ತಿನ ತಾಪಮಾನಕ್ಕೆ ಸಂಬಂಧಪಟ್ಟ ಹಾಗೆ ಇರ್ಬೋದು, ಅಥವಾ ಟೆರರಿಸಂಗೆ ಸಂಬಂಧಪಟ್ಟ ಹಾಗೆ ಇರ್ಬೋದು, ಮೈಗ್ರೇಷನ್ಸ್ಗೆ ಸಂಬಂಧಪಟ್ಟ ಹಾಗೆ ಇರ್ಬೋದು, ಎಕಾನಮಿಕ್ ಇಂಟರ್ ಡಿಪೆಂಡೆನ್ಸಿ ಇರ್ಬೋದು, ಸೊ ಎನ್ವೈರನ್ಮೆಂಟಲ್ ಇಶ್ಯೂಸ್ ಇರ್ಬೋದು, ಟೆಕ್ನಾಲಜಿಕಲ್ ಆಸ್ಪೆಕ್ಟ್ ಇರ್ಬೋದು. ಸೊ ಇದೆಲ್ಲದನ್ನು ನೋಡ್ತಾ ಹೋದಾಗ ಸೊ ಇವತ್ತು ಸೆಕ್ಯೂರಿಟಿ ಕೌನ್ಸಿಲಿನ ಒಂದಲ್ಲಿ ಸುಧಾರಣೆಯನ್ನ ಮಾಡ್ಬೇಕು ಅನ್ನುವಂತಹದ್ದು ಮತ್ತೊಂದು ಆರ್ಗ್ಯುಮೆಂಟ್ಸ್. ಬಟ್ ಇಷ್ಟು ಡೀಟೈಲ್ ಆಗಿ ನಿಮ್ಗೆ ಇರೋದಿಲ್ಲ. ಬಟ್ ಸಪೋಸ್ ನಿಮ್ಗೆ ಸೆಕ್ಯೂರಿಟಿ ಕೌನ್ಸಿಲಿನ ಬಗ್ಗೆನೆ 10 ಮಾರ್ಕ್ಸ್ ಏನಾದ್ರು ಕೇಳಿದ್ರೆ ಒಂದೊಂದು ಹಂತದಲ್ಲಿ ಯಾಕೆ ಅದರಲ್ಲಿ ಸುಧಾರಣೆಯನ್ನ ತರಬೇಕು ಅನ್ನುವಂತಹದ್ದನ್ನ ನೀವು ಮೆನ್ಷನ್ ಮಾಡಿದ್ರೆ ಸಾಕಾಗ್ತಾ ಹೋಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ನೀವು ಸೆಕ್ಯೂರಿಟಿ ಕೌನ್ಸಿಲ್ ಫಾರ್ಮೇಶನ್, ಪವರ್, ಫಂಕ್ಷನ್, ದೆನ್ ವಿಟೋ ಪವರ್, then for and against arguments about the veto power, so then reforms of the security council. These are the main aspect in the study of security council. ಸೊ ಇಲ್ಲಿ ಭದ್ರತಾ ಮಂಡಳಿಗೆ ಇಷ್ಟು ಸಂಗತಿಗಳ ಬಗ್ಗೆ ನಾವು ಗಮನ ಹರಿಸ್ಬೇಕಾಗತ್ತೆ. ಏನೋ ಭದ್ರತಾ ಮಂಡಳಿಯ ರಚನೆ, ಅದರ ಸದಸ್ಯತ್ವ, ಅದರ ಮತದಾನ, ಅದರ ಕಾರ್ಯ, ಮತ್ತೆ ಆ ವಿಟೋ ಪವರಿನ ಪರ ಮತ್ತೆ ವಿರುದ್ಧದ ವಾದಗಳು. ಮತ್ತೆ ನಿಮ್ಗೆ ಇನ್ನೂ ಸಾಕಷ್ಟು ನನ್ಗೆ ಅದ್ರ ತಿಳ್ಕೊಬೇಕು ಅನ್ನೋದಾದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಮಾಹಿತಿ ನಿಮ್ಗೆ ವಿಟೋ ಪವರ್ ನ ಯಾವ್ಯಾವ ಸಂದರ್ಭದಲ್ಲಿ ಹೇಗೆ ಮಿಸ್ಯೂಸ್ ಆಯ್ತು, ಹೇಗೆ ಫೇವರ್ ಆಯ್ತು ಅನ್ನೋಂತಹದನ್ನ ನಾವು ನೋಡ್ತಾ ಹೋಗ್ಬೋದು. ಭಾರತ ಮತ್ತೆ ಚೀನಾದ ನಡುವಿನ ಯುದ್ಧದಲ್ಲಿ ನಮ್ಗೆ ಅಮೆರಿಕ ನಮ್ ಪರವಾಗಿ ನಿಲ್ತಾ ಹೋಗುತ್ತೆ, ಮತ್ ಕೆಲವು ಸಂದರ್ಭದಲ್ಲಿ ರಷ್ಯಾ ನಮ್ ಪವರ್ ನಿಲ್ತಾವ, ಅಂದ್ರೆ ನಮ್ ಇದಕ್ ನಿಲ್ತಾ ಹೋಗೋದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಅದೇ ತರ ಮೊನ್ನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದು ಪುಲ್ವಾಮಾ ದಾಳಿಯ ಸಂದರ್ಭದಲ್ಲೂ ಸಹ ನಮ್ಮ ಇದಕ್ಕೆ ಸಂಬಂಧಪಟ್ಟಾಗೆ ಚೀನಾ ಇಶ್ಯೂಸ್ ನ ಪಾಕಿಸ್ತಾನ ಇಶ್ಯೂಸ್ ನ ಎಷ್ಟೋ ಟೈಮಲ್ಲಿ ತಗೊಂಡು ಇದ್ರಂತ ವೇದಿಕೆಯಲ್ಲಿ ತರುವಂತ ಪ್ರಯತ್ನ ಮಾಡುತ್ತೆ. ಬಟ್ ಅದಕ್ಕೆ ಚೀನಾನು ಸಪೋರ್ಟ್ ಮಾಡುತ್ತೆ. ಬಟ್ ಉಳಿದಂತಹ ರಾಷ್ಟ್ರಗಳು ಭಾರತದ ಪರವಾಗಿ ನಿಲ್ತಾ ಹೋಗುತ್ತೆ. ಬಟ್ ಇಲ್ಲಿ ಪ್ರಶ್ನೆ ಇರುವಂತಹದ್ದು, ಇಷ್ಟು ದೊಡ್ಡ ಡೆಮೋಗ್ರಫಿ, ಇಷ್ಟು ದೊಡ್ಡ ಒಂದು ಅಂದ್ರೆ ಇಷ್ಟು ದೊಡ್ಡ ಭೌಗೋಳಿಕ ಅಂಶ, ಇಷ್ಟು ದೊಡ್ಡ ಜನಸಂಖ್ಯೆ, ಇಷ್ಟು ದೊಡ್ಡ ಪ್ರಮಾಣದ ದೇಶ ಇನ್ನು ಅಭಿವೃದ್ಧಿ ಆಗ್ತಾ ಇರುವಂತ ಈ ಪಥದಲ್ಲಿರುವಂತಹ ಇಷ್ಟು ದೊಡ್ಡ ದೇಶ ತನ್ನ ಒಂದು ಆಧಿಪತ್ಯವನ್ನ, ತನ್ನ ರೆಪ್ರೆಸೆಂಟ್ಸ್ ಅನ್ನ ಇದರಲ್ಲಿ ಹೊಂದೋದಕ್ಕೆ ಸಾಧ್ಯ ಆಗದೆ ಇರುವಂತಹದ್ದು ಬಹುದೊಡ್ಡ ವಿಪರ್ಯಾಸ. ಬಿಕಾಸ್ ಇವತ್ತು ಏಷ್ಯಾದಲ್ಲಿ ನಾವು ನೋಡ್ಬೇಕಾಗಿರುವಂತ ಒಂದು ಪವರ್ಫುಲ್ ಕಂಟ್ರೀಸ್ ಅಂತಂದಾಗ ಒಂದು ಚೀನಾ, ಇನ್ನೊಂದು ಭಾರತ. ಬಟ್ ಚೀನಾದ ಒಂದು ಅನೇಕ ಯೋಜನೆಗಳಿಗೆ ತಡೆಯೊಡ್ಡೋದಿಕ್ಕೆ ಅಂತಂದ್ರೆ ಇಡೀ ಜಾಗತಿಕವಾಗಿ ಒಂದು ಬ್ಯಾಲೆನ್ಸ್ ಆಫ್ ಪವರ್ ಅಂತ ಏನಾದ್ರು ಮೇಂಟೈನ್ ಮಾಡ್ಬೇಕು ಅನ್ನೋದಾದ್ರೆ ಈ ಎರಡೂ ಶಕ್ತಿಗಳು ಸಮನಾಗಿರ್ಬೇಕಾಗತ್ತೆ. ಸೊ ಅದರ್ವೈಸ್ ಇವತ್ತು ಏನಾಗ್ತಾ ಇದೆಯಲ್ಲ, ಇವತ್ತಿನ ಪರಿಸ್ಥಿತಿ ಮತ್ತೆ ಸಂದರ್ಭವನ್ನ ನೋಡ್ತಾ ಹೋದಾಗ ಏಷ್ಯಾದಲ್ಲಿ ತನ್ನ ಆಧಿಪತ್ಯದ ಸ್ಥಾಪನೆಗೋಸ್ಕರ ಚೀನಾದ ಅನೇಕ ತರದ ಆಕ್ಟಿವಿಟೀಸ್ ಗಳನ್ನ ನಾವು ನೋಡ್ತೀವಿ. ಬರೀ ಏಷ್ಯಾದಲ್ಲಿ ಮಾತ್ರ ಅಲ್ಲ, ಜಾಗತಿಕವಾಗೂ ಅದು ತನ್ನ ಪ್ರಾಬಲ್ಯವನ್ನ ಹೊಂದುವಂತಹ ನಿಟ್ಟಿನಲ್ಲಿ ಅನೇಕ ಯೋಜನೆಗಳನ್ನ ಅದು ಕೈಗೊಳ್ತಾ ಹೋಗ್ತಾ ಇರುವಂತಹದ್ದನ್ನ ನೋಡ್ತಾ ಹೋಗ್ತೀವಿ. ಸೊ ಈ ನಿಟ್ಟಿನಲ್ಲಿ ನಮ್ಗೆ ಭದ್ರತಾ ಮಂಡಳಿಯ ಇದರಲ್ಲಿ ನಮ್ಗೆ ಯಾವುದರ ಒಂದು ಇದು ಬೇಕಾಗತ್ತೆ ಅಂದ್ರೆ ಭಾರತಕ್ಕೆ ಅದರದೇ ಆಗಿರುವಂತಹ ಒಂದು ಪ್ರಾತಿನಿಧ್ಯವನ್ನ ಕೊಡ್ಬೇಕು.